ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 39. ಅಪ್ಪ, ಈಗ ಟಾಪಿಕ್ ಬಿಟ್ಟು ಬಿಡಿ, ನನ್ನ ತಪ್ಪೇನೂ ಇಲ್ಲ. ಆರ್ಯ ಕೋರ್ಟಿಗೆ ಬರಬೇಕು ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದು ಎಂದು ಮೇಲಗೆ ಹೇಳಿದ. ಆದರೂ ಅವನ ದನಿಯಲ್ಲಿ ಕೋಪ ಇತ್ತು. ಬಂದರೆ ಏನಾಗುತ್ತೆ? ಮಗು ಕೋರ್ಟ್ಗೆ ಬರೋದು ತಪ್ಪು ಅಲ್ಲ, ನ್ಯಾಯ ಸಿಗುತ್ತೆ, ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನೋದೇ ಆದರೆ ಹೋಗಲಿ ಬಿಡು ಎಂದು ಹೇಳಿದ ಕೋಪದಿಂದ ಅವರ ನೋಡಿ. ಅವನು ಕೋರ್ಟ್ಗೆ ಬಂದರೆ ಮತ್ತೆ ಎಲ್ಲ ಹೊಸದಾಗಿ ಶುರುವಾಗುತ್ತೆ ಅಪ್ಪ. ನನ್ನ ಜೀವನ ಹೇಗೆ ಹಾಳಾಯಿತೋ ಎಲ್ಲ ಮರಳುತ್ತೆ, ಎಲ್ಲ ಕೇಸ್ ಓಪನ್ ಆಗುತ್ತೆ ಎಂದು ಅರಚಿದಾಗ ಸುಮ್ಮನೆ ನಿಂತು ಬಿಟ್ರು ಎಲ್ಲ. ಹೇಳಿ ಅಪ್ಪ, ಎಲ್ಲ ಮತ್ತೆ ಶುರುವಾಗಬೇಕೇನು ಎಂದು ಮತ್ತೆ ಜೋರಾಗಿ ಕೇಳಿದಾಗ ಸುಮ್ಮನಾಗಿ ಬಿಟ್ರು ರಮೇಶ್. ಹೇಳಿ ಅಮ್ಮ, ಮತ್ತೆ ಎಲ್ಲ ಹೊಸದಾಗಿ ಶುರು ಆಗಬೇಕೇನು ಎಂದು ಕೇಳಿದಾಗ ಆರತಿ, ಮಗಳೇ, ನಿನ್ನ ಜೊತೆ ಆದ ಅನ್ಯಾಯಕ್ಕೆ ನನಗೆ ಬೇಸರ ಇದೆ, ಆದರೆ ಇದರ ಬಗೆಗೆ ಹೆಚ್ಚಿನ ಮಾತು ಬೇಡ ಕಣಮ್ಮ. ಈ ವಿಷಯದಲ್ಲಿ ನಾವು ಅಸಹಾಯಕರು, ಪ್ಲೀಸ್ ಕೇಸ್ ಇಲ್ಲಿಗೆ ನಿಲ್ಲಿಸಿಬಿಡಿ ಎಂದು ಕೈ ಮುಗಿದು ಬಿಟ್ರು ರಮೇಶ್ ಅವರು. ಮಾವ, ನೀವು ದೊಡ್ಡವರು, ಹೀಗೆಲ್ಲ ಕೈ ಮುಗಿದು ಕೇಳಬೇಡಿ ಎಂದು ಅವರ ಕೈ ಕೆಳಗಿಳಿಸಿ, ಪರವಾಗಿಲ್ಲ, ನೀವೆಲ್ಲ ನನ್ನ ಬಳಿ ಏನೋ ಮುಚ್ಚಿಡ್ತಿದ್ದೀರಾ, ಅದೆಲ್ಲ ನಂಗೆ ಬೇಡ, ನನಗೆ ಬೇಕಿರೋದು ನನ್ನ ಮಗ ಮತ್ತವನ ಪ್ರೀತಿ ಮಾತ್ರ ಎಂದು ಬೇಸರದಿಂದ ಅಲ್ಲಿಂದ ಮುಂದೆ ಬಂದವಳು, ಚಾಂಪ್ ಹೇಗಿದೆ ಹೊಸ ರೋಲ್ ಎಂದು ಕೇಳಿದ್ಲು ಮುದ್ದಾಗಿ. ಮಮ್ಮಿ ಚೂಪಲ್, ಅದಕ್ಕೆ ಮಮ್ಮಿ ಬೇಕು, ರುಚಿಯಾಗಿ ಅಲುಗೆ ಸಿಗುತ್ತೆ ಎಂದು ಅಮ್ಮನ ತೋಳು ಏರಿದ ಪೂರ. ಗುಡ್ ಬೈ ಥರ ಈಗ ಹೋದಿಕೊ, ಆಗ ನಾನು ದಿನವೂ ಹೊಸ ಹೊಸ ಅಡುಗೆ ಮಾಡಿಕೊಡ್ತೀನಿ ಎಂದು ಅವನ ಜೊತೆ ಮಾತನಾಡುತ್ತಾ ಮೆಟ್ಟಿಲು ಹತ್ತುತ್ತಿದ್ದ ಸಸಿಗೆ ನೋಡಿ ನೊಂದುಕೊಂಡರು ಅವರು. ತುಂಬ ಬೇಜಾರಾಯಿತು ಅನಿಸುತ್ತೆ ಅವಳಿಗೆ ಎಂದು ಲೀಲಾ ಅವರು ಹೇಳಿದಾಗ ಮಗನತ್ತ ನೋಡಿ, ಏನಾದರೂ ಅಂದಿಯಾ ಅವಳಿಗೆ? ಅವಳ ಮೇಲೆ ಕೈ ಮಾಡಿದೆಯಾ ಎಂದು ನೇರವಾಗಿ ರಮೇಶ್ ಅವರು ಕೇಳಿದಾಗ ತಲೆ ತಗ್ಗಿಸಿದ ವಿಷ್ಣು. ಛೇ, ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಿಷ್ಣು, ಹೋಗು ಕ್ಷಮೆ ಕೇಳು, ಅಷ್ಟು ಒಳ್ಳೆ ಹುಡುಗಿಗೆ ಹರ್ಟ್ ಮಾಡಿದೀಯಾ ಎಂದು ರಮೇಶ್ ಹೇಳಿದಾಗ ಅದೇನೋ ಕೋಪದಲ್ಲಿ ಎಂದು ತಲೆ ತಗ್ಗಿಸಿದೆ. ಹೋಗ್ತೀನಿ ಎಂದು ಮೇಲೆ ಓಡಿದ. ಅವ ಬಂದಾಗ ಅಮ್ಮ ಮಗ ಇಬ್ಬರು ತಮ್ಮದೇ ಲೋಕದಲ್ಲಿ ಮುಳುಗಿ ಏನೇನೋ ಮಾತನಾಡುತ್ತಿದ್ರು. ಆರ್ಯ, ನೀವೀಗ ಹೋಮ್ವರ್ಕ್ ಮಾಡಬೇಕು ಅಲ್ವಾ, ಸೊ ಮೊದಲು ಯಾವುದು ಮಾಡೋಣ ಎಂದು ಆರ್ಯನ್ನ ಸ್ಟಡಿ ಟೇಬಲ್ ಬಳಿ ಕೂರಿಸಿದ್ಲು. ಅಮ್ಮ, ಮ್ಯಾಥ್ಸ್, ನನಗೆ ಅದಿಷ್ಟ ಎಂದು ಮಗ ಹೇಳುವಾಗ ಆರತಿ, ಗಾಯ ತುಂಬ ಆಗಿದೆಯಾ ಎಂದು ಡ್ರಾ ಅಲ್ಲಿ ಏನೋ ಹುಡುಕುತ್ತಾ ಸುಮ್ಮನೆ ಇದ್ಲು. ಗಾಯ ಆಗಿದೆ ಅಂತ ಗೊತ್ತು, ತುಂಬ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಹೇಳಿದಾಗ ಮಗನ ಬ್ಯಾಗ್ ತೆಗೆದುಕೊಂಡ್ಳು. ಆರತಿ, ಸುಮ್ಮನೆ ಹಠ ಮಾಡಬೇಡ, ತಗೋ ಈ ಆಯಿಂಟ್ಮೆಂಟ್ ಹಚ್ಕೋ ಎಂದು ಅವಳ ಮುಂದೆ ಮುಲಾಮು ಹಿಡಿದು. ಆರ್ಯ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಎಂದು ಅವನ ಹಿರುವಿಕೆಯನ್ನು ನಿರ್ಲಕ್ಷ್ಯ ಮಾಡಿ ಮಗನ ಬ್ಯಾಗ್ ಹಿಡಿದಳು ಆರತಿ. 5 ಟೇಬಲ್ ಕೊಟ್ಟಿದ್ದಲೆ ಮಮ್ಮಿ, ನಾನು ಗುಡ್ ಬಾಯ್ ಗೊತ್ತಾ, ಬೇಗ ಬೇಗ ಟೇಬಲ್ ಕಲಿತೀನಿ ಎಂದು ಆರ್ಯ ಹೇಳುವಾಗ ಅವನ ಬ್ಯಾಗ್ ತೆಗೆದು ಬುಕ್ ತೆಗೆಯುತ್ತಿದ್ದವಳ ಕೈ ಹಿಡಿದು, ನೀನು ಹಚ್ಕೊಂಡಿಲ್ಲ ಅಂದರೆ ನಾನೇ ಹಚ್ಚಬೇಕಾಗುತ್ತೆ ಎಂದು ಅವಳುಟ್ಟಿದ್ದ ಸೀರೆಗೆ ಕೈ ಹಾಕಿದ್ದೆ ಬೆಚ್ಚಿ ಹೋದಳು ಆರು. ನೀನು ಹಚ್ಕೊಳ್ತೀಯಾ, ನಾನು ಹಚ್ಚಲ ಎಂದು ಮತ್ತೆ ಕೇಳಿದಾಗ ಅವಳ ಕಣ್ಣುಗಳು ತುಂಬಿದವು. ಅಷ್ಟೆ, ಅಮ್ಮನ ಕಣ್ಣಲ್ಲಿ ನೀರು ಕಂಡಿದ್ದೇ ತಡ ಅಪ್ಪನ ಕಾಲಿಗೆ ಪಟಪಟನೆ ಹೊಡೆಯುತ್ತಾ, ಬಿಡಿ ಪಪ್ಪ ಮಮ್ಮಿನ, ಯಾಕವಲಿಗೆ ಹಲ್ತು ಮಾತಿಲ್ಲ, ಬಿಡಿ ಎಂದು ಹೊಡೆಯುವಾಗ ಮಗನನ್ನೊಮ್ಮೆ ನೋಡಿ ಆರತಿಯ ನೋಡಿದ ವಿಷ್ಣು, ಚಾಂಪ್, ನೀವು ನಂಗೆ ಹೊಡಿತಾ ಇದ್ದೀರಾ, ನಾನು ಪಾಪ ಅಲ್ವಾ ಎಂದ ಬೇಸರದಿಂದ. ಮತ್ತೆ ಮಮ್ಮಿ ಸಹ ಪಾಪ ಅಲ್ವಾ, ಅವಳಿಗೆ ಅಲಿಸ್ತಿಲ್ಲ ನೀವು, ಅವಳು ಗಿಲಿತಾತ ಬಿಟ್ಟು ಬಂದಿಲ್ವಾ ಎಂದು ಮುದ್ದಾಗಿ ಕೋಪದಿಂದ ಹೇಳುವಾಗ ಖುಷಿಯಲ್ಲಿ ಮಗನ ಅಪ್ಪಿಬಿಟ್ಲು ಆರತಿ. ಮಮ್ಮಿ, ನೀವು ಅಬೇಡಿ, ನಾನು ತಾತ ಹೇಳಿದ ಹಾಗೆ ನೀವು ಅತ್ಲೆ ನಾನು ಕೋಪ ಮಾಡ್ಕೋತೀನಿ, ಅಬೇಡಿ ಎಂದು ಅವಳ ಕಣ್ಣೊರೆಸಿದ. ಹ್ಞೂ ಕಂದ, ಅಳೋದಿಲ್ಲ ಎಂದು ಅವರಿಂದ ದೂರು ಸರಿಯದೆ ಅಲ್ಲೇ ಇದ್ದಾಗ ಅವರ ನೋಡಿ, ಚಾಂಪ್, ನಿಮ್ಮ ಮಮ್ಮಿಗೆ ಗಾಯ ಆಗಿದೆ, ಅವಳು ಈ ಆಯಿಂಟ್ಮೆಂಟ್ ಹಚ್ಕೋತಿಲ್ಲ ಅದಕ್ಕೆ ಎಂದು ಮಗನ ವಹಿಸಿಬಿಟ್ಟ. ಅದಕ್ಕೆ ನೀವು ಪೋಲ್ಸ್ ಮಾಡ್ತೀರಾ, ಕೊಲಿ, ನಾನು ಹಚ್ತೀನಿ ಎಂದು ಅಮ್ಮನ ನೋಡಿ, ಮಮ್ಮಿ ಪ್ಲೀಸ್ ಎಲ್ಲಿ ಗಾಯ ತೋರಿಸಿ ಎಂದು ಹೇಳಿದಾಗ ವಿಷ್ಣುವ ನೋಡಿ, ಪರವಾಗಿಲ್ಲ ಚಾಂಪ್, ಗಾಯ ಇಲ್ಲ ಇವಾಗ ಎಂದಳು ಅವನಿಂದ ದೂರ ಸರಿಯುತ್ತಾ. ಎಲ್ಲಿ ತೋರಿಸಿ ಫಸ್ಟ್, ಆಮೇಲೆ ನಾನು ಹೇಳ್ತೀನಿ ಎಂದು ಹೇಳಿದಾಗ ವಿಷ್ಣುವನ್ನ ನೋಡಿದ್ಲು. ಅವ ಮುಖ ತಿರುಗಿಸಿ ನಿಂತಾಗ ಮೆಲ್ಲಗೆ ತನ್ನ ಸೀರೆ ಮೇಲೆ ಎತ್ತಿದ್ಲು. ಬಲ ಮೊಣಕಾಲಿನ ಮೇಲಿನ ಚರ್ಮ ಕಿತ್ತು ಹೋಗಿತ್ತು, ರಕ್ತ ಸಹ ಹಾಗೆ ಅಂಟಿಕೊಂಡಿತ್ತು, ಅಲ್ಲಿ ಸುತ್ತಲೂ ಸಹ ಒಂಚೂರು ಊದಿಕೊಂಡಿತ್ತು. ಅಬ್ಬಾ,
ಮಮ್ಮಿ, ಏನಿದು ಇಷ್ಟೊಂದು ಗಾಯ ಎಂದು ಆರ್ಯ ಅಚ್ಚರಿಯಿಂದ ಹೇಳಿದಾಗ ತನ್ನ ಮುಂದಿದ್ದ ಕನ್ನಡಿಯಿಂದ ನೋಡಿದ ವಿಷ್ಣು ಅವಳ ಕಾಲಿಗೆ ಆಗಿದ್ದ ಗಾಯ ನೋಡಿ ಬೇಸರಗೊಂಡ. ಎಲ್ಲಿ ಮೊದಲು ರಕ್ತ ಕ್ಲೀನ್ ಮಾಡ್ತೀನಿ ಎಂದು ಮೆಲ್ಲಗೆ ರಕ್ತ ಒರೆಸಿ ಮುಲಾಮು ಹಚ್ಚಲು ಅವನ ಪ್ರೀತಿಗೆ ಮನ ತುಂಬಿ ಬಂದಿತ್ತು ಅವಳಿಗೆ. ತುಂಬ ಥ್ಯಾಂಕ್ಸ್ ಕಂದ ಎಂದು ಅವನ ಬಿಗಿಯಾಗಿ ತಬ್ಬಿ ಅವನ ಹಣೆಗೆ ಮುತ್ತಿಟ್ಟು, ನಾನು ನಿನಗಾಗಿ ಮಾಡಿದ್ದು ಯಾವುದೂ ವ್ಯರ್ಥ ಆಗಿಲ್ಲ. ಯಾರು ಬದಲಾದರೂ ನೀನು ಬದಲಾಗಲ್ಲ ಎಂದು ಅವನ ನೆತ್ತಿಗೆ ತುಟಿ ಒತ್ತಿದ್ಲು. ಅವಳ ಮಾತು ಸರಿಯಾಗಿ ತಗ್ಗಿದೆ. ತಲೆ ತಗ್ಗಿಸಿ ನಿಂತ ವಿಷ್ಣು, ಮಮ್ಮಿ ನೀವು ಚಿಂತೆ ಮಾಡಬೇಡಿ, ನಾನು ದೊಡ್ಡವನಾದ್ಮೇಲೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ಈಗ ಗಿಲಿ ತಾತಗೆ ಹೇಳುತ್ತಲ್ಲ, ನಿಮಗೆ ನೋವಾದಾಗ ನಾನು ನಿಮ್ಮ ಜೊತೆ ಯಾವಾಗೂ ಇರ್ತೀನಿ ಎಂದು ಅವ ಹೇಳುತ್ತಲೇ ಇದ್ದಾಗ ಕೆನ್ನೆಗೆ ಬೀಸಿ ಹೊಡೆದ ಅನುಭವ ವಿಷ್ಣುವಿಗೆ. ಆರತಿಗೆ ನೋವು ಮಾಡಿದ್ದ ವಿಷ್ಣು ಆದರೆ ನೋವು ಮರೆಸಿದ್ದು ಆರ್ಯ. ಮಗನ ಪ್ರೀತಿಯಲ್ಲಿ ಅವ ಮಾಡಿದ್ದು ಮರೆತಿದ್ಲು. ಮಾರನೇ ದಿನ ಎಲ್ಲವೂ ಮರೆತು ಮಗನ ಮತ್ತಷ್ಟು ಪ್ರೀತಿ ಮಾಡುತ್ತಾ ಇದ್ದಳು ಮೇಲೆ. ತನ್ನ ನಿತ್ಯ ಕರ್ಮ ಮುಗಿಸಿಕೊಂಡು ಬಂದರೂ ಮಲೆಗೆ ಇದ್ದರೂ ಅಪ್ಪ ಮಗ. ಚಾಂಪ್, ಎದ್ದೇಳಿ, ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಅಲ್ಲ ಎಂದು ಮಗನ ಮುದ್ದು ಮಾಡುತ್ತಾ ಎಬ್ಬಿಸಿದಳು ಆರತಿ. ಹಾಂ ಅಮ್ಮ, ಆಗಲೇ 1 ಮಿನಿಟ್, ತುಂಬ ನಿದ್ದೆ ಎಂದು ಅಪ್ಪನ ಕೊರಳು ತಬ್ಬಿ ಅವನ ಎದೆಯ ಮೇಲೆ ಮುಖವಿಟ್ಟು ಮತ್ತೆ ಮಲಗಿದ. ಚಾಂಪ್, ನೀವು ಇಷ್ಟಪಟ್ಟು ತಾತನ ಬಳಿ ತರಿಸ್ಕೊಂಡಿರೋ ಡಾಕ್ಟರ್ ಸೆಟ್ ಹಾಕೋದಿಲ್ವಾ ನೀವು? ಬೇಗ ಎದ್ದು ರೆಡಿಯಾಗಿ ನಮ್ಮ ಜೊತೆ ಫೋಟೋ ಶೂಟ್ ಮಾಡಿಸೋದಿಲ್ವಾ ಎಂದು ಹೇಳಿದಾಗ ಸ್ವಲ್ಪ ತಲೆ ಎತ್ತಿ ನೋಡಿದ. ಬಿಡು ಆರತಿ, ಮಗ ಸ್ವಲ್ಪ ಹೊತ್ತು ಮಲಗಲಿ ಎಂದು ವಿಷ್ಣು ಸಹ ಮಗನ ತಪ್ಪಿದಾಗ, ಚಾಂಪ್ ಪ್ಲೀಸ್ ಎದ್ದೇಳಿಪ್ಪ ಎಂದು ಅವನ ಕೈ ಹಿಡಿದು ಎಳೆದಾಗ ಎದ್ದು ಅಮ್ಮನ ಕೊರಳು ಬಳಸಿ ಲವ್ ಯು ಮಮ್ಮಿ ಎಂದು ಹೇಳಿದಾಗ ಅವನ ಹಣೆಗೆ ಮುತ್ತಿಟ್ಟು, ಲವ್ ಯು ಬಂಗಾರ, ಗುಡ್ ಮಾರ್ನಿಂಗ್ ಎಂದು ಹೇಳಿ ಅವನನ್ನು ಬಾತ್ರೂಮ್ಗೆ ಕರೆದುಕೊಂಡು ಹೋದ್ಲು. ಮಮ್ಮಿ, ನಿಮ್ಮ ಕಾಲು ನೋವು ಹೇಗಿದೆ? ತುಂಬ ನೋವಿದೆಯಾ ಇನ್ನೂ? ಬೇಕಿದ್ದರೆ ಡಾಕ್ಟರ್ ಹತ್ರ ಹೋಗೋಣ ಎಂದ ಚಾಂಪ್. ಏನನ್ನೋ ಸುಲಭವಾಗಿ ಮರೆಯೋದಿಲ್ಲ ಅವನು. ಹಾಂ, ನೀವು ಕ್ಯೂಟಾಗಿ ನನಗೆ ಟ್ರೀಟ್ಮೆಂಟ್ ಕೊಟ್ರಿ ಅಲ್ವಾ ಡಾಕ್ಟರ್, ಸೊ ಎಲ್ಲ ವಾಸಿಯಾಗಿದೆ. ಇವಾಗ ನೀವು ನಿಮ್ಮ ಟೀಚರ್ ಬಳಿ ಹೋಗಿ ಟ್ರೀಟ್ಮೆಂಟ್ ಕೊಡಿ ಎಂದು ಅವನ ಕೆನ್ನೆ ಹಿಂಡಿ ಅವನಿಗೆ ಸ್ನಾನ ಮಾಡಿಸಿದ್ಲು. ಅಲು ಮಮ್ಮಿ, ಏನು ಗೊತ್ತಾ, ನಮ್ಮ ಸ್ಕೂಲಲ್ಲಿ ನಾನೇ ಕ್ಯೂಟ್ ಆಗಿರೋದು. ಅದಕ್ಕೆ ಅಲ್ಪಿತಾ ಚಿಕ್ಕಿ, ಶಯಂದ ಚಿಕ್ಕಿ, ಆಶಾ ಚಿಕ್ಕಿ, ಬಿಂದು ಚಿಕ್ಕಿ, ಪ್ಲಿಯಾ ಚಿಕ್ಕಿ, ಲಜ್ನಿ ಚಿಕ್ಕಿ, ತ್ರಿವೇಣಿ ಚಿಕ್ಕಿ ಎಲ್ಲ ನನ್ನ ಕೆನ್ನೆ ಹಿಂಡಿ ಮುತ್ತು ಕೊಟ್ಟು ಮುದ್ದು ಆಲ್ಯಾ ಅಂತಲೇ ಗೊತ್ತಾ, ನನಗೆ ತುಂಬ ಜನ ಫ್ಯಾನ್ಸ್ ಎಂದು ಹೇಳಿದಾಗ ನಕ್ಕು, ನೀನು ಇಷ್ಟು ಮುದ್ದು ಮುದ್ದು ಮಾತಾಡಿದರೆ ಯಾರಿಗಾದರೂ ನಿನ್ನ ಮುದ್ದಾಡಿ ಮಾತಾಡಿಸ್ಬೇಕು ಅನಿಸುತ್ತೆ. ಹುಷಾರು ಕಂದ, ಚಿಕ್ಕಿ ಅಂದುಕೊಂಡು ಯಾರಾದರೂ ನಿನ್ನ ಎತ್ತಿಕೊಂಡು ಹೋದಾರು ಎಂದು ಮಗನಿಗೆ ಬುದ್ಧಿ ಹೇಳಿದ್ಲು. ನಾನೇಕೆ ಇಷ್ಟು ಕ್ಯೂಟ್ ಇದ್ದೀನಿ ಗೊತ್ತಾ ಎಂದು ಆರ್ಯ ಹೇಳಿದಾಗ, ಯಾಕೆ ಎಂದಳು ಆರತಿ ಅವನ ಟವಲಲ್ಲಿ ಸುತ್ತಿಕೊಂಡು. ನೀವು ಇಷ್ಟು ಕ್ಯೂಟ್ ಇದ್ದಿಲ್ಲ ಅಲ್ಲ, ಅದಕ್ಕೆ. ಮಮ್ಮಿ ಕ್ಯೂಟ್ ಇದ್ಲೆ ಪಾಪು ಕ್ಯೂಟ್ ಇಲ್ಲುತ್ತೆ ಅಂತೆ ಎಂದು ಆರ್ಯ ಹೇಳಿದಾಗ ನಕ್ಕು, ಹೌದು ಕಣೋ, ನೀನು ಕ್ಯೂಟ್, ನಾನು ಕ್ಯೂಟ್, ನಿಮ್ಮಪ್ಪ ಮಾತ್ರ ಉರಿಸಿಂಗ ಎಂದು ಹೇಳುತ್ತಾ ಅವನ ನಿಲ್ಲಿಸಿ ಬಟ್ಟೆ ಹಾಕತೊಡಗಿದ್ಲು. ಮಮ್ಮಿ, ಗ್ರೀನ್ ಬೇಡ, ಲೆಡ್ ಹಾಕಿ, ಬ್ಲೂ ಹಾಕಿ, ನನಗೆ ಚೂಪಲ್ ಕಾಣುತ್ತೆ ಎಂದಾಗ ಅವನು ಹೇಳಿದಂತೆಯೇ ಹಾಕಿದ್ಲು. ಅಷ್ಟರಲ್ಲಿ ವಿಷ್ಣು ಸಹ ಸ್ನಾನ ಮಾಡಿ ಬಂದ. ಅವ ಎದ್ದು ಹೋದರೂ ಸ್ನಾನ ಮಾಡಿ ಬಂದರೂ ತಮಗೆ ಯಾವ ವ್ಯತ್ಯಾಸ ಇಲ್ಲ ಎಂದು ಅಮ್ಮ ಮಗ ಮಾತಿನಲ್ಲೇ ಮುಳುಗಿ ಹೋಗಿದ್ರು. ಇವಾಗ ನನ್ನ ಟೆಥಸ್ಕೋಪ್ ಕೊಡಿ ಎಂದಾಗ ಅವನ ಕೈಗೆ ಟೆಥಸ್ಕೋಪ್ ಕೊಟ್ಲು. ಅದನ್ನು ಕಿವಿಗೆ ಹಾಕಿಕೊಂಡು ಆರತಿಯ ನೋಡಿದ. ತುಂಬ ಮುದ್ದಾಗಿ ಕಾಣುತ್ತಿದ್ದ ಮಗನಿಗೆ ದೃಷ್ಟಿ ತೆಗೆದು, ಮುದ್ದಾಗಿದ್ದೀರಾ ಚಾಂಪ್ ಎಂದು ಹೇಳಿ ಬೋಟಿಟ್ಲು. ಕುತ್ಕೊಳ್ಳಿ ನೀವು ಎಂದು ಹೇಳಿದಾಗ ಅವನ ಸಮಕ್ಕೆ ಕುಳಿತಳು ಆರತಿ. ಮಮ್ಮಿ, ನಿಮ್ಮ ಹಲ್ಟ್ ತುಂಬ ಚೆನ್ನಾಗಿದೆ, ಆಲಿಯಾ ಆಲಿಯಾ ಅಂತ ಕೂಗ್ತಾ ಇದೆ ಎಂದು ಹೇಳಿದ ಅಮ್ಮನ ಎದೆಯ ಮೇಲೆ ಟೆಥಸ್ಕೋಪಿಟ್ಟು. ಹೌದೇನು? ಹಾಗಿದ್ರೆ ನನ್ನ ಮುದ್ದು ಮಗನ ಹಾರ್ಟ್ ಏನಂತಿದೆ ಎಂದು ಉಬ್ಬೇರಿಸಿ ಕೇಳಿದಾಗ, ಮಮ್ಮಿ ಅಲು ಮಮ್ಮಿ ಅಂತಿದೆ, ಹಾಗೆ ಪಪ್ಪಾ ಅಂತಿದೆ ಎಂದು ಹೇಳಿ ಅಲ್ಲೇ ಇದ್ದ ವಿಷ್ಣು ನೋಡಲು, ಇವತ್ತು ನೀವೇ ಗೆಲ್ತೀರ ಚಾಂಪ್, ಫಸ್ಟ್ ಪ್ರೈಸ್ ನಿಮಗೆ ಎಂದು ವಿಶ್ ಮಾಡಿದ್ದ. ನನಗೆ ಪ್ರೈಸ್ ಬರಲಿಲ್ಲ ಅಂದ್ಲೂ ನನಗೆ ಗಿಲ್ಲಿ ತಾತ ಹೊಸ ಲೋಬೋಟ್ ಕಾಲ್ ಕೊಲಿಸ್ತಲೇ ಅಂತೆ, ಬನ್ನಿ ಹೋಗೋಣ ಟೈಮ್ ಆತು ಎಂದು ಹೇಳಿದಾಗ ಮಗನ ಎತ್ತಿಕೊಂಡು ನಡೆದ ವಿಷ್ಣು. ನೀವು ಹೋಗಿರಿ, ನಾನು ಸ್ಟೇಷನ್ ಬಳಿ ನೇರವಾಗಿ ಬರ್ತೀನಿ, 12 ಗಂಟೆ ಅಷ್ಟರಲ್ಲಿ ಬಂದರೆ ಸಾಕು ಅಲ್ವಾ ಎಂದು ಆರತಿ ಹೇಳಿದಾಗ, ಮಮ್ಮಿ ಎಲ್ಲಿಗೆ ಹೋಗ್ತಿಲ್ಲ, ನನ್ನ ಸ್ಕೂಲ್ಗೆ ಇಬ್ಬರೂ ಬರಬೇಕು ಎಂದು ಕಣ್ಣು ಚಿಕ್ಕದು ಮಾಡಿ ಹೇಳಿದಾಗ, ಎಲ್ಲಿಗೂ ಇಲ್ಲ ಕಂದ, ಬರ್ತೀವಿ, ಅಮ್ಮ ನಿನ್ನೆಯಿಂದ ಸ್ವಲ್ಪ ಲೂಸ್ ಆಗಿದ್ದಾಳೆ ಎಂದು ಹೆಂಡತಿಗೆ ಅಣಕಿಸಿ, ಸ್ಕೂಲಲ್ಲಿ ಕಾಂಪಿಟೇಷನ್ ಮುಗಿಸ್ಕೊಂಡು ನೇರವಾಗಿ ಹೋಗೋಣ, ಇಬ್ಬರು ಹೋಗ್ತಾ ಇದ್ದೀವಿ ಸ್ಕೂಲ್ಗೆ ಎಂದು ಹೇಳಿದಾಗ ಏನು ಹೇಳಲಿಲ್ಲ ಆರತಿ. ಮಗನ ವಿಷಯಕ್ಕೆ ಏನು ಹೇಳುವುದೂ ಇಲ್ಲ ಅವಳು. ಅಜ್ಜಿ ತಾತ ನೀವು ಬನ್ನಿ, ನಾನು ಡಾಕ್ಟರ್ ಇವತ್ತು ಎಂದು ಹೇಳಿದಾಗ ತಲೆ ಆಡಿಸಿದರು. ರಮೇಶ್, ಲೀಲಾ ಎಲ್ಲರೂ ತಿಂಡಿ ಮುಗಿಸಿದ ಮೇಲೆ, ನೀವು 3 ಜನ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗಿತೀನಿ ಎಂದು ಮೂವರನ್ನು ನಿಲ್ಲಿಸಿ ಫೋಟೋ ತೆಗೆದರು ರಮೇಶ್ ಅವರು.
ನಂತರ ಅವರ ಪಯಣ ಸಾಗಿತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಕಥೆಯನ್ನು ಪ್ರೀತಿಯಿಂದ ಕೇಳಿ ಮತ್ತೊಂದು ಎಪಿಸೋಡ್ ಹಾಕಿ ಅಂತ ಕೇಳ್ತಿರೋ ನನ್ನ ಎಲ್ಲ ಓದುಗರಿಗೂ ಧನ್ಯವಾದಗಳು.